ಖುಷಿ. ಅಯ್ಯೋ ಮ್ಯಾಚಿಂಗು ಫೋಟೋ ತೆಕ್ಕೋತೀನಿ ಹಂಗೆ ಇರಿ. A day in my life. ಸ್ನಾನಕ್ಕೆ ರೆಡಿ ಮಾಡ್ಕೊ. ಶಡ ಸ್ಯಾಡ್ ಫೇಸ್ ಯಾಕೆ? ಸ್ಮೈಲ್ ಮಾಡ್ಬೇಕಲ್ವಾ? ಸ್ಮೈಲ್. ಏ ಎಸ್. ಓ ಹಂಗೆ ಕೇಳಿಸ್ಕೊಳ್ಳೋದು. ಓ ದುಬ್ಬ ಇಸ್ ಡೆಡಿಕೇಟೆಡ್ ಫಾರ್ ಆಲ್ ದ ವರ್ಕಿಂಗ್ ಮಾಮ್ಸ್. ಎಲ್ಲಿ ಎಕ್ಸಸೈಸ್ ಮಾಡಲಿ ನಾನು? ಇಂಜೆಕ್ಷನ್ ಕೊಟ್ಟಿರೋದು ಅಂದ್ರೆ ಬಂದು ತಪ್ಕೋತಾ ಇದೆ ಬುದ್ದು. ಕದಮ್ಮ ನಿಂಗೆ ಪಪ್ಪ ಬೇಕಾ ಮಮ್ಮ ಬೇಕಾ? ಫುಲ್ ಟ್ರೈನಿಂಗ್ ಆಗಿದೆ ನನ್ನ ಮಗಳಿಗೆ. ಒಂದ್ಸತಿ ತುಳ್ಸ್ಕೊಂಡು ನೋಡು, ಡೈಲಿ ಬೇಡ್ಕೋತೀಯ ಅಂತ. ಅವರಪ್ಪ ರೆಡಿ ಮಾಡಿರೋದು ನೋಡಿ. ನಾನು ಏನು ಬ್ಲಾಗ್ ಮಾಡ್ತಾ ಇದ್ದೀನಿ? ಅ ಡೇ ಇನ್ ಮೈ ಲೈಫ್ ಮಾಡ್ತಾ ಇದ್ದೀನಿ. ಈಗ ಟಿಫನ್ ಹಾಕೊಂಬಂದು ರೂಮಲ್ಲಿ ಟಿಫನ್ ಮಾಡ್ತಾಯಿದ್ದೀನಿ. ಯೂಶ್ವಲಿ ರಾಹುಲೇ ತಂದು ಕೊಟ್ಬಿಡ್ತಾರೆ ಪಾಪ. ನಂಗೆ ಮೀಟಿಂಗ್ ಮುಗ್ದಿತ್ತಲ್ಲ ಇವತ್ತು. ಸೊ ನೆಕ್ಸ್ಟ್ ಇನ್ನು 12 ಹಂಗಿರುತ್ತೆ. ಹೊಸ ಟೀಮ್ಗೆ ಟ್ರೈನಿಂಗ್ ಆಗ್ತಾಯಿದೆ. ಸೊ ಸ್ವಲ್ಪ ಇಟ್ಸ್ ಡಿಫಿಕಲ್ಟ್. ಅಲ್ಲಿ ಮಾರ್ನಿಂಗ್ಗೆ ಟ್ರೈನಿಂಗೇ ಶುರು ಆಗಿಬಿಡುತ್ತೆ. ಸೊ ವೀಡಿಯೋ ಕಾಲ್ ಇರುತ್ತೆ. ಸೊ ಟು ಗೆಟ್ ರೆಡಿ ಇಟ್ಸ್ ಮನೆಯಿಂದ ಮಾಡ್ತಿರೋದ್ರಿಂದ ನಾನು ಇವತ್ತು 5 o'clock ಎದ್ದಿದ್ದು. ಅದರ್ವೈಸ್ ಕ್ಯಾಬ್ ಬರುತ್ತೆ 4:50 ನಂಗೆ ಎದ್ದೇಳ್ತೀನಿ ಆಫೀಸ್ಗೆ ಹೋಗೋಂಗಿದ್ರೆ. I'm getting a call. I'll get back. ಈಗ ಟೈಮ್ ಆಲ್ಮೋಸ್ಟ್ 1 ಆಗ್ತಾ ಇದೆ. 12:45. ಟ್ರೈನಿಂಗ್ ಎಲ್ಲ ಮುಗ್ದಿದ್ದೆ. ಸೊ ಒಂದು ಸ್ಮಾಲ್ ಬ್ರೇಕ್, ಒಂದು ಮ್ಯಾಂಗೋ ತಿಂದು ಪಾಪಗೂ ಸ್ವಲ್ಪ ತಿನ್ನಿಸ್ಬಿಟ್ಟು ಎಷ್ಟೊತ್ತಿಗೆ ಅವಳು ಬಂದುಬಿಡ್ತಾಳೆ. ತುಂಬ ಹತ್ರ ನಾನೇ ಸ್ನಾನ ಮಾಡಿಸ್ತೀನಿ. ಅದರ್ವೈಸ್ ರಾಹುಲ್ಗೆ ಬಿಟ್ಬಿಡ್ತೀನಿ. ಇವಾಗ ಮುಂಚೆ ಥರ ನಾನು ಅಳ್ತಾಳೆ ಅಂತೆಲ್ಲ ಕೇರ್ ಮಾಡೋಕ್ಕೆ ಹೋಗಲ್ಲ. ಬಿಕಾಸ್ ಅವಳು ರೆಡಿ ಆಗೋ ಅಷ್ಟೊತ್ತಿಗೆ ನಾನು ಕೆಲಸ ಮುಗಿಸ್ಕೊಂಡ್ರೆ ಅವ್ಳಿಗೆ ಊಟ ಮಾಡ್ಸೋಕ್ಕೆ ಸರಿ ಹೋಗುತ್ತೆ ಅಂತ. ಸೊ ಇನ್ನೂ ನಂದು ಆಲ್ಮೋಸ್ಟ್ 1 hour ಅಷ್ಟು ಕೆಲಸ ಇದೆ. 2 o'clock ಲಾಗೌಟ್ ನಂದು. ಸೊ ಕೆಲಸ ಮುಗಿಸಿ ನಾನು ಪಾಪು ಊಟ ಮಾಡ್ತೀವಿ. ಸೊ ಫಸ್ಟ್ ಹಾಫ್ ಯೂಶ್ವಲಿ ರಾಹುಲೇ ನೋಡ್ಕೊಳ್ಳೋದು. ಫ್ರಮ್ 10 o'clock ಎದ್ದೇಳ್ತಾಳೆ. ಒಂದೊಂದ್ಸತಿ ಬೇಗ ಎಬ್ಬಿಸ್ತಾರೆ 9:30. ರಾಹುಲ್ಗೆ ಏನಾದ್ರು ಕೆಲಸ ಇದ್ದರೆ ಫ್ರಮ್ ದೆನ್ ಟು 1 o'clock. ನಾನು 1 o'clock ಮನೆಗೆ ಬರ್ತೀನಿ. ಸೊ ಈಗಲೂ ಮನೇಲೇ ಇದ್ದಾಗ 12:30 ಹಂಗೆ ಕರ್ಕೊಂಡ್ಬಂದುಬಿಡ್ತಾರೆ. ಅಷ್ಟೊತ್ತಿಗೆ ನಾನು ಆಲ್ಮೋಸ್ಟ್ ಇಂಪಾರ್ಟೆಂಟ್ ಕೆಲಸ, ಅರ್ಜೆಂಟ್ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ. ಒಂದೊಂದ್ಸತಿ ಆಗಲ್ಲ. 2 o'clock ಆದರೂ ನಾನು ಎದ್ದೇಳೋದೇ ಇಲ್ಲ. ಸೊ ಪಾಪು ಊಟ ಮಾಡಿಸೋಷ್ಟಕ್ಕೆ 2:30-3 ಎಲ್ಲ ಆಗೋಗುತ್ತೆ ಒಂದೊಂದ್ಸತಿ. ಬಟ್ ಇನ್ ಬಿಟ್ವೀನ್ ಐ ಮೇಕ್ ಶೂರ್ ಏನಾದರೂ ಒಂದು ಫ್ರೂಟ್ಸ್ ತಂದಿಟ್ಟು ಅಥವಾ ಸೌತೆಕಾಯಿ ಆ ಥರ ಏನಾದರೂ ಕೊಟ್ಬಿಟ್ಟು ತಿನ್ನೋಕ್ಕೆ ಬಿಟ್ಬಿಡ್ತೀವಿ. ಆಮೇಲೆ ತೊಗೊಂಬಂದು ಊಟ ಮಾಡಿಸಿ ನಾನು ಮಾಡಿಕೊಂಡು ಅವಳು ಸ್ವಲ್ಪ ಮಲ್ಕೊತಾಳೆ. ಗೋ ಹ್ಯಾವ್ ಬುಷ. ಯಾಕೆ ನಮ್ಮ ಅಮ್ಮ ಮಾಡಿಸಿಲ್ಲ? ನಮ್ಮಮ್ಮ ಕೆಲಸ ಇದೆ. ಪಪ್ಪ ಬಾಯಿ ಹೋಗ್ಬಿಡುತ್ತೆ. ಇವಾಗ ಮಾಡಿಸ್ಕೊಂಬಿಡು. ಆಮೇಲೆ ಮಮ್ಮ ನೀನು ಊಟ ಮಾಡಿ ತಾಚಿ ಮಾಡೋಣ. ಓಕೆ ಓಕೆ. ನಿನಗೆ ತೋರಿಸ್ಬೇಕಾ? ನೀನು ಶೇಮ್ ನೋ ತೋರಿಸು ಅನ್ನು. ತೋರಿಸಲ್ಲ. ಟೈಮ್ ಟು ಈಟ್ ಸಮ್ ಮ್ಯಾಂಗೋಸ್. ಅವಾಗಿನ ತಿನ್ನೋಣ ಅಂದ್ಕೊಂಡು ಅಶ್ವಾಗೋಗಿತ್ತು ಆಲ್ರೆಡಿ. ಈಗ ಫೈನಲಿ ತಿಂತಾಯಿನಿ. ಸ್ಮಾಲ್ ಬ್ರೇಕ್ ತಿನ್ಬಿಟ್ಟು ಇದೊಳಗೆ ನಾನೇ ಸ್ನಾನ ಮಾಡಿಸ್ಬೇಕು. ಬಿಕಾಸ್ ರಾಹುಲ್ ಆಲ್ರೆಡಿ ಹೊರಗೆ ಹೊರಟಿದ್ದಾರೆ, ಕೆಲಸ ಇದೆ ಅಂತ. ಸೊ ತಿನ್ಬಿಟ್ಟು ಅವಳಿಗೆ ಸ್ನಾನ ಮಾಡಿಸಿ ತಿನ್ನಿಸಿ ನಾನು ಮತ್ತಿನ್ನ ವರ್ಕಿಗೆ ಮಾಡೋದೇ ಕಷ್ಟ ಆಗುತ್ತೆ. ಅವಳನ್ನ ಮಲಗಿಸಿನೇ ನಾನು ಕೆಲಸ ಮಾಡೋಕ್ಕಾಗತ್ತೆ ಪಾಪು ಇದ್ದಾಗ. ಸೊ ಬೇಗ ಬೇಗ ಮಾಡಿ ಮತ್ತೆ ಕೆಲಸ ಮಾಡಬೇಕು ಅವಳು ಮಲಗಿದ್ದಾಗ. ಸೊ ಈ ಥರದ ದಿನ ನಾನು ಮತ್ತೆ ಮಲಗೋಕ್ಕೆ ಆಗಲ್ಲ. ಮಧ್ಯಾಹ್ನ ಹೊತ್ತು ವೆರಿ ರೇರ್. ಎವ್ರಿ ಡೇ ಮಲಗ್ತೀನಿ ಅಂತಿಲ್ಲ. ಮುಂಚೆ ಮಲಗ್ತಾನೆ ಇರಲ್ಲ. ಐ ವಾಸ್ ವೆರಿ ಕೇರ್ಲೆಸ್. ಇಟ್ಸ್ ಓಕೆ ಅಂತ ವೀಡಿಯೋಸ್ ಎಡಿಟ್ ಮಾಡೋದು, ವೀಡಿಯೋಸ್ ಹಾಕೋದೇ ಮಾಡ್ತಿದ್ದೆ. ಈ ನಡುವೆ ಸ್ವಲ್ಪ ತುಂಬ ಸ್ಟ್ರೆಸ್ ಆಗಿ ಇವತ್ತು ಹಾಸ್ಪಿಟಲ್ಗೂ ಹೋಗ್ತಾ ಇದ್ದೀವಿ. ಶೋಲ್ಡರ್ ಪೇಯ್ನ್, ಕೈ ನೋವೆಲ್ಲ ಶುರು ಆಗಿಬಿಡಿದೆ. ಅದಕ್ಕೇ ನಾನು ವೀಡಿಯೋಸ್ ಎಲ್ಲ ಅಷ್ಟು ಕಾನ್ಸಂಟ್ರೇಟ್ ಮಾಡ್ತಿಲ್ಲ. ನಾನು ಮಲ್ಕೊಂಡ್ಬಿಡ್ತೀನಿ ಮಧ್ಯಾಹ್ನ ಹೊತ್ತು. ಎಲ್ಲಾದರೂ ಹೋಗೋದೆಲ್ಲ ಇದ್ದಾಗ ಆಬ್ವಿಯಸ್ಲಿ ಮಲ್ಗೋಕ್ಕಾಗಲ್ಲ. ಸೊ ಈಗ ಸ್ನಾನಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ. ಪಾಪು ಚೇರ್ ಅವಳೇ ತಂದು ಹಾಕೊಂಡ್ಬಿಡ್ತಾಳೆ ಕುತ್ಕೊಳ್ಳೋಕ್ಕೆ. ಬಿಕಾಸ್ ನನಗೊಂದು ಚೇರ್ ಇದೆ ಕುತ್ಕೊಳ್ಳೋಕ್ಕೆ, ಅವಳಿಗೂ ಬೇಕು.
ಆ್ಯಂಡ್ ಇದೊಂದು ಹೊಸ ಬ್ರಷ್ ತೋರಿಸೋಣ ಅಂದ್ಕೊಂಡೆ. 3 ಪೀಸ್ 180 ಅಂದ್ಕೊಂಡಿದ್ದು, ಒಂದಕ್ಕೇ 180 ಕೊಟ್ಟು ಆರ್ಡ್ರ್ ಮಾಡಿದೆ. ಯಾವ ಬ್ರಷು ಅಷ್ಟು ಸಾಫ್ಟ್ ಇರ್ತಾ ಇರಲಿಲ್ಲ ಓಲ್ಡ್ ಯಾವುದು ಆರ್ಡರ್ ಮಾಡಿದ್ರು. ಸೊ ಇದು ಇಟ್ಸ್ ರಿಯಲಿ ನೈಸ್. ಸೊ ತೋರಿಸ್ತೀನಿ ತಾಳಿ, ಅದು ಓಪನ್ ಮಾಡಿ. ಮೇಲೆ ಆ್ಯಕ್ಚುಲಿ 500 ಅಂತ ಇದೆ, ಬಟ್ ಆಫ್ಟರ್ ಡಿಸ್ಕೌಂಟ್ ಇಟ್ಸ್ ಲೈಕ್ 180 230 ಆ ಥರ ಏನೋ. ಎಸ್, ಸಿ ಸೂಪರ್ ಸಾಫ್ಟ್ ಆಗಿದೆ, ಇಟ್ಸ್ ನೈಸ್. ಎಷ್ಟು ಥರ ಬ್ರಷ್ ಯೂಸ್ ಮಾಡಿಬಿಟ್ಟಿದೆ ನಾವು ಇವಳಿಗಂತೂ. ದಿಸ್ ಒನ್ ಇಸ್ ಫೈನಲಿ ನೈಸ್. ಸೊ ಇದಿಷ್ಟು ಜಾಗದಲ್ಲೇ ನಮ್ಮದು ಊಟ ತಿಂಡಿ ಎಲ್ಲ ಇಲ್ಲೇ ನಡೆಯುತ್ತೆ. ಬ್ರೇಕ್ಫಾಸ್ಟ್ ಮಾತ್ರ ಅವ್ಳು ಕೆಳಗಾಗತ್ತೆ. ಒಂದೊಂದ್ಸತಿ ರಾಹುಲ್ ಈಸ್ ಆಲ್ಸೋ ನಾಟ್ ಫ್ರೀ, ಇಲ್ಲಿ ನಾನೇ ಮಾಡಿಸ್ತೀನಿ, ಇಲ್ಲೇ ಕರ್ಕೊಂಬರ್ತೀನಿ. ಬಿಕಾಸ್ ಅವಳು ಹಾಲಲ್ಲಿ ತುಂಬ ಲೇಟ್ ಮಾಡ್ತಾಳೆ. ನನಗೆ ಅಷ್ಟು ಟೈಮ್ ವೇಸ್ಟ್ ಮಾಡೋಕ್ಕೆ ಟೈಮ್ ಇರೋಲ್ಲ ಬೆಳಗ್ಗೆ ಹೊತ್ತು ಅಂತ ಇಲ್ಲಿ ಕರ್ಕೊಂಬಂದ್ಬಿಡ್ತೀನಿ. ಬುಕ್ ಏನಾದರೂ ಕೊಟ್ಟು ಫಾಸ್ಟಾಗಿ ತಿನ್ನಿಸ್ಬೋದು ಅಂತ. ಬುಷಾ ಡನ್. ಸೊ ಅವಳೇ ಡ್ರೆಸ್ಸು ಸೆಲೆಕ್ಟ್ ಮಾಡಬೇಕು, ಇಲ್ಲ ಅಂದರೆ ರಾಮಾಯಣ ಮಾಡ್ತಾಳೆ. ಒಂದೊಂದು ಸತಿ ಅಂತೂ ಇದು ಬೇಡ, ಅದು ಬೇಡ, ಅದು ಬೇಡ, ಇದು ಬೇಡ ಅಂತ. ಟಿ ಶರ್ಟ್ ಹಾಕ್ಕೊಂಡಿದ್ದೀನಿ. ಐ ಡೋಂಟ್ ನೋ ಕ್ಯಾಮ್ರಾದಲ್ಲಿ ಹೆಂಗೆ ಕಾಣಿಸ್ತಾ ಇದೆ ಅಂತ. ವೈಟ್ ಯೂಶಲಿ ಬ್ರೈಟ್ ಆಗಿರುತ್ತಲ್ವ. ತುಂಬ ದಿನ ಆಗಿತ್ತು ಈ ಟಿ ಶರ್ಟ್ ಹಾಕ್ಕೊಂಡು. ನನ್ನ ಮಗಳು ಸೂಪರ್ ಸೂಪರ್ ಅಂತ. ಬ್ಯೂಟಿಫುಲ್. ಬಾಯ್ ಇವಾಗ ಪುಟ್ಟು. ಸೊ ಈ ರೀತಿ ಪೌಚಲ್ಲಿ ಒಂದು ಇಟ್ಕೊಂಡ್ಬಿಟ್ಟಿದ್ದೀನಿ ಎಲ್ಲನೂ ಪಾಪುದ ಐಟಮ್ಸು. ಅದರ್ವೈಸ್ ನಮ್ಮದು ಅಲ್ಲಿರೋದು ನಂದು ಮೇಕಪ್ ಐಟಮ್ ಪಾಪುದು ಎಲ್ಲ ಅಲ್ಲಿಂದ ಇಲ್ಲಿಗೆಲ್ಲ ತೊಗೊಂಬರೋಕ್ಕಾಗಲ್ಲ ಅಂತ. ಆ್ಯಂಡ್ ಯೂಶ್ವಲಿ ಪಾಪುಗೆ ರಾಹುಲ್ ರೆಡಿ ಮಾಡುವಾಗ ಏನಾಗುತ್ತೆ, ನಾನು ಮಧ್ಯದಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತೀನಿ. ಹಿಂಗೆ ಓಡೋದು ಬರೋದು ಎಲ್ಲ ಕಷ್ಟ ಆಗುತ್ತೆ. ಸೊ ಇದೇ ರೀತಿ ಒಂದು ಪೌಚಲ್ಲಿ ನಂದು ಅಷ್ಟೇ, ಪಾಪುದು ಅಷ್ಟೇ, ಹಂಗೆ ಇಟ್ಕೊಂಡ್ಬಿಟ್ಟಿದ್ದೀವಿ. ಸೊ ಈಗ ಜುಟ್ಟು ಸೆಷನ್. ನನಗೆ ಹೇರ್ ಕಟ್ ಮಾಡಿಸ್ಬೇಕು ಅಂತ ಈ ಥರ ಎಲ್ಲ ಜುಟ್ಟು ಹಾಕಿ ಇವಾಗ ಸ್ವಲ್ಪ ದಿನಗಳಲ್ಲಿ ಸ್ಕೂಲಿಗೆ ಸೇರಿಸ್ಬೇಕು, ಕಷ್ಟ ಆಗತ್ತೆ ಅಂತ. ರಾಹುಲ್ಗೆ ಮಗಳಿಗೆ ಉದ್ದೇ ಜುಟ್ಟಿರಬೇಕು ಅಂತ, ಬಟ್ ಬೇಗ ಕಟ್ ಮಾಡಿಸ್ಬೇಕು, ಆಗಲ್ಲ. ಇವತ್ತೇನೋ ರಬ್ಬರ್ ಬ್ಯಾಂಡ್ ಇಟ್ಕೊಂಡು ಸುಮ್ಮನೆ ಹಾಕ್ಸ್ಕೊತಾ ಇದ್ದಾಳೆ. ಅಥವಾ ವೀಡಿಯೋ ಇರೋದಕ್ಕೆ ಗೊತ್ತಿಲ್ಲ ಎಷ್ಟು ಆಡ್ತಾಳೆ ಗೊತ್ತಾ. ಹಿಂಗೆ ಕುತ್ಕೊಂತಾಳೆ ಕಿವಿಯೆಲ್ಲ ಇಟ್ಕೊಂಡು. ಯೂಶ್ವಲಿ ಏನು ಮಾಡ್ತೀನಿ, ಈ ಥರ ಎಲ್ಲ ಸೈಲೆಂಟಾಗಿ ಕೂತಿರುವಾಗ ಸ್ವಲ್ಪ ಏನಾದ್ರು ಡಿಸೈನ್ ಆಗಿಲ್ಲ ಹಾಕೋದು ಎಲ್ಲ ಮಾಡ್ಕೊಂಬಿಡೋಣ. ಯಾಕೆ ಹಿಂಗೆಲ್ಲ ಹಿಂಗೆ ಸುಮ್ಮನೆ ಕುಸುಮಿರೋ ಒಂದು ನಿಮಿಷಮ್ಮ ಎತ್ಕೋತೀನಿ. ಸುಮ್ಮನೆ ವಸ್ತುನೆಲ್ಲ ಎಸೆಯೋದು ಕಲಿಸ್ಬಿಟ್ಟಿದ್ದಾಳೆ. ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಇಂಜೆಕ್ಷನ್ ಕೊಡ್ಸೋಣ ಅಂತ. ಅಲ್ಲ ಕಂದ, ಹೌದು ನೀನು ಎಲ್ಲ ಎಸಿತ್ಯಾ ಮತ್ತೆ ಸುಮ್ಮನೆ ಎಸಿಯಲ್ಲ. ಸಾರಿ, ಇನ್ನೊಂದ್ಸತಿ ಮಾಡಲ್ಲ ಮಾಡಲ್ಲ. ಇಂಜೆಕ್ಷನ್ ಕೊಟ್ಲಾ ಸೂಜಿ? ನೋ. ಇದೊಳಗೆ ಜುಟ್ಟು ಬಂದಾಗ ಹುಟ್ಟಿದಾಗ ತಗೊಂಡಿದ್ದು ರಬ್ಬರ್ ಬ್ಯಾಂಡ್ ಇನ್ನೂ ಖಾಲಿ ಆಗಿಲ್ಲ. ಫ್ರಮ್ ಮಿನಿಸೋ. ಪೋಸ್. ಸ್ಯಾಡ್ ಫೇಸ್ ಯಾಕೆ? ಸ್ಮೈಲ್ ಮಾಡಬೇಕಲ್ವಾ? ಸ್ಮೈಲ್. ಯೇ ಗುಡ್ ಗರ್ಲ್. ಸಾಕ್ಸ್ ಏನು ಬೇಡ ಇವಾಗ, ಈಚೆ ಹೋಗಲ್ಲ ಕಂದ. ಮಾಲ್ ನಾಳೆ ಹೋಗೋಣ, ಓಕೆ? ಎಷ್ಟು ಒಳ್ಳೆ ಮಗುನ ಎಲ್ಲರೂ ನೋಡಿದ್ದೀರಾ. ಸೊ ನನ್ನ ನೀರಿದೆ, ಪಾಪು ನೀರು. ಅಜ್ಜಿ ಪಾಪ ಬೆಳಿಗ್ಗೆನೆ ಟಿಫನ್ ಮಾಡಿ ತಕ್ಷಣ ನಮಗೆ ಸಾರು ಅನ್ನನೂ ಮಾಡಿಟ್ಬಿಡ್ತಾರೆ. ಆ ಪಾಪುಗೆ ತಿಳಿ ಸಾರು ತರಕಾರಿ ಸಾರು ಮಾಡಿದಾಗ ತಿಳಿ ಇಟ್ಬಿಡ್ತಾರೆ. ಅದಕ್ಕೆ ನಮ್ಮ ಸಾಂಬಾರು ಮಿಕ್ಸ್ ಮಾಡಿ ತಿನ್ನಿಸ್ತೀನಿ ಸ್ವಲ್ಪ ಖಾರ ಇರಲಿ ಅಂತ.
ಮಸಾಲೆ ಸಾಂಬಾರೆಲ್ಲ ಏನಾದರೂ ಮಾಡಿದಾಗ ತಿಳಿಗಿಡೋಕ್ಕಾಗಲ್ಲ, ಆವಾಗ ಸ್ವಲ್ಪ ಕಷ್ಟ. ಏನಾದರೂ ಮೊಸರನ್ನ ತಿನ್ನಿಸ್ತೀನಿ ಅವ್ರು ಏನಾದರೂ ಮಾಡ್ಕೊತೀನಿ, ಟೈಮ್ ಇದ್ದರೆ ಎಗ್ ರೈಸ್ ಎಲ್ಲ ಈಸಿಯಾಗಿ ಮಾಡ್ಕೊಬೋದು. ಸೊ ಆ ಥರ ಏನಾದ್ರು ಮಾಡ್ಕೊಂಬಿಡ್ತೀನಿ. ಆ್ಯಂಡ್ ನೈಟಿಗೆ ಇದೇ ತಿಳಿ ಸಾಂಬಾರಿಗೆ ಏನಾದರೂ ಸೈಡಿಗೆ ಮಾಡ್ಕೊತೀನಿ, ಈವ್ನಿಂಗ್ ಸ್ನ್ಯಾಕ್ಸ್ ಅಥವಾ ಆ ಥರ ಏನಾದ್ರೂ. ಅದರ್ವೈಸ್ ಚಿಕನ್ ಇದ್ದಾಗ ಚಿಕನ್ ಸಾಂಬಾರು ಮಾಡ್ಕೊಂಬಿಡ್ತೀನಿ. ನನಗೆ ಈಗ ಏನು ತೋರಿಸ್ಬೇಕು ನೀನು? ಡ್ಯೂರಿಂಗ್ ದ ಡೇ ಪಾಪುದೇ ಆಗೋಗುತ್ತೆ. ನೀವೇ ನೋಡಿದ್ರಲ್ಲ, ಬೆಳಿಗ್ಗೆಯಿಂದ ಇನ್ನೂ ನನ್ನ ಕೆಲಸ ಮುಗ್ದಿಲ್ಲ. ಈಗ ಪಾಪುಗೆ ತಿನ್ನಿಸಿ ಅವಳು ನಮ್ಮ ಮಲಗಿಸಿನೇ ನಾನು ವರ್ಕ್ ಮಾಡೋಕ್ಕಾಗೋದು, ಅದರ್ವೈಸ್ ಅವಳು ಬಿಡೋಲ್ಲ. ಒಂದೊಂದ್ಸರಿ ಟ್ರೈ ಮಾಡ್ತೀನಿ, ಅಷ್ಟೊತ್ತಿಗೆ ಏನಾದರೂ ತರಲೆ ಮಾಡಿರ್ತಾಳೆ. ಆ ಥರ ತರಲೆ ವೀಡಿಯೋಸ್ ಇದೆ, ನಾನು ನೆಕ್ಸ್ಟ್ ಹಾಕ್ತೀನಿ ನೋಡಿ. ಅವಳು ಏನೇನೆಲ್ಲ ಮಾಡ್ತಾಳೆ, ನಾನೇನೋ ಲ್ಯಾಪ್ಟಾಪ್ ಇಟ್ಕೊಂಡು ಕೂತ್ಕೊಂಡ್ರೆ. ಇವಳು ಯಾಕೆ ಸೈಲೆಂಟ್ ಆಗೋಳು ಅಂತ ತಿರುಗಿ ನೋಡಿದ್ರೆ ಈ ಕತೆ ಮಾಡಿದ್ದಾಳೆ. ಕೈ ತೋರ್ಸಕ್ಕಂದಮ್ಮ. ಬೂಬು ಆಗುತ್ತೆ ಕಂದ. ಹಂಗೆಲ್ಲ ಮಾಡಬಾರ್ದು ಕಂದಮ್ಮ, ಮಮ್ಮ ಅದಲ್ವಾ ಅದು. ಓಕೆ, ಡೋಂಟ್ ಲಾಫ್. ಹಂಗೆ ಮಾಡ್ತಾರಾ? ನೋಡು, ನಾನು ಆಟಿಸೋದು ನೋಡು. ಬುಕ್ಸ್ ಹಾಕೊಂಡ್ಬಿಡ್ತೀನಿ ನಾನು. ಎಷ್ಟು ಚಂದ ಟ್ರೇಸ್ ಮಾಡ್ತಾಳೆ ಗೊತ್ತಾ ನನ್ನ ಮಗಳು. ಮಾಡಿ ಬಂಗಾರಿ. ಹಂಗೆ ಇಟ್ಕೊಳ್ಳೋದು ಕರೆಕ್ಟ್. ಬಂದಿಲ್ಲ ಇನ್ನು, ಇದ್ರ ಮೇಲೆ ಬರ್ಕೊಂಡು ಬಾ. ಎಸ್ ಎಸ್, ಕ್ಲಾಪ್, ಸೂಪರ್. ಎಲ್ಲ ಬರೀಬೇಕು, ಎಲ್ಲ ಕಡೆ ಬರೀಬೇಕು. ಓಕೆ, ಈಗ ಊಟ ಮಾಡಿಸೋ ಟೈಮ್ಗೆ ಮಮ್ಮಿ ಡ್ಯಾಡಿಗೆ ನಾನು ಬೆಳಗ್ಗೆಯಿಂದ ಫೋನ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲ್ಲ. ವೀಡಿಯೋ ಕಾಲ್ ಮಾಡಿಬಿಡ್ತೀನಿ ಒಟ್ಟಿಗೆ. ಮಮ್ಮಿ ಡ್ಯಾಡಿ ವರ್ಷ ಎಲ್ಲ ಕನೆಕ್ಟ್ ಆಗಿಬಿಡ್ತಾರೆ, ಅವಳು ನೋಡ್ಕೊತಾರೆ, ಮಾತಾಡಿಸ್ತಾರೆ. ನಾನು ಏನಾದರೂ ಇದ್ದರೆ ಮಾತಾಡ್ತೀನಿ. ವೀಕ್ ಡೇಸ್ ಯೂಶ್ವಲಿ ನಾನು ಯಾರಿಗೂ ಫೋನ್ ಮಾಡಿ ಮಾತಾಡೋಕ್ಕೆಲ್ಲ ಟೈಮ್ ಸಿಕ್ಕಲ್ಲ. ಸೊ ಈಗ ವೀಡಿಯೋ ಕಾಲ್ ಬ್ರೇಕ್. ನಾನು ಊಟ ಮಾಡಿಸಿ ಪಾಪನ ಮಲಗಿಸುವಾಗ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್. ಅಯ್ಯೋ ಮ್ಯಾಚಿಂಗು ಒಂದು ಫೋಟೋ ತೆಕ್ಕೋತೀನಿ. ಹಂಗೆ ಇರಿ ಇಬ್ರು ಕುಳ್ಳುಕ್ಕೆ. ಇಲ್ಲ, ಮುಖ ಕಾಣಿಸ್ತಾ ಇಲ್ಲ. ಇನ್ನ ಡೌನ್. ರೇಷ್ಮೆ ಹಬ್ಬಕ್ಕೆ ಏನ್ ಬೇಕು ನಿಂದು? ಸೈಕಲ್ ನೋವಂತ ಅಪ್ಪ ಊಟ ಮಾಡ್ಕೊಡೋಗೋ. ಕೊಡ್ತೀನಿ. ನೋವಾದ್ರೆ ನೋವ್ಲಿ, ಒಳ್ಳೆ ಚೆನ್ನಾಗೈತಲ್ಲ. ಕಾರ್ ಕೊಡ್ಸ್ಲ? ಕಾರು ನೋದು ಕಾರ್ ಬೇಕಾ? ನೋ ನೋ. ಅದು ನೀಟಾಗಿ ಹಾಕು ಒಳಗಡೆ ಟವಲ್ನ. ಎಷ್ಟು ಗುಡ್ ಗರ್ಲ್ ಗೊತ್ತಾ, ನೀಯಾ ಹೇಳಿದ ಕೆಲಸ ಎಲ್ಲ ಮಾಡ್ತಾಳೆ ಅಲ್ಲಮ್ಮ, ಜಾಣೆ. ಸೊ ಅವಳಿಗೆ ಪ್ಯಾಂಟ್ ಎಲ್ಲ ಅವಳೆ ಹಾಕ್ಕೊಳಕ್ಕೆ ಬರುತ್ತೆ, ಶೂಸು ಅವಳೆ ಹಾಕೋತಾಳೆ ಅಲ್ಲ ಮುದ್ದು. ಅದೆಲ್ಲ ಇರಲಿ ಬೇಡ. ಆ್ಯಂಡ್ ಬಟ್ಟೆ ಎಷ್ಟು ಚೆನ್ನಾಗಿ ಫೋಲ್ಡ್ ಮಾಡ್ತಾಳೆ ಅಲ್ಲ ಬಂಗಾರಿ. ಶಿ ಈಸ್ ರೆಡಿ ಟು ಗೋ ಟು ಸ್ಕೂಲ್, ಜಾಣ. ಆ್ಯಂಡ್ ಪಾಪು ಆದಮೇಲೆ ಹೆಂಗೆ ಅಂದರೆ ಪಾಪುನೇ ಫುಲ್ ಪ್ರಪಂಚ ಆಗೋಗ್ತಾಳಲ್ವ. ಅವಳಿಗೆ ತಿನ್ಸೋದು ಮಾಡೋದು ಎಲ್ಲ ನೆನಪಾಗತ್ತೆ. ಈಗ ಅವಳಿಗೆ ಹೇರ್ ಕಟ್ ಮಾಡ್ಬೇಕಂತ ಆಗಲೇ ಹೇಳಿದೆ. ನಮ್ಮದು ನಾವೇನಾದರೂ ಒಂದು ಐಬ್ರೋಸ್ ಮಾಡಿಸಿನೂ ಐ ಡೋಂಟ್ ನೋ ಕ್ಯಾಮ್ರಾದಲ್ಲಿ ಕಾಣಿಸ್ತಿದ್ಯಾ, ಎಷ್ಟೋ ತಿಂಗಳಾಗಿರುತ್ತೆ. ಏನಾದರೂ ಒಂದು ಫಂಕ್ಷನ್ಗೂ ಮಾಡಿಸೋದು ವೆರಿ ರೇರ್. ನನ್ನದೇ ಫಂಕ್ಷನ್, ನಾನೇ ಮೇಯ್ನ್ ಕ್ಯಾರೆಕ್ಟರ್ ಆ ಫಂಕ್ಷನಲ್ಲಿ ಅಂದರೆ ಮಾತ್ರ ಮಾಡಿಸ್ಲೇಬೇಕು ಅಂತ ಹೋಗ್ತೀನಿ. ಆ್ಯಂಡ್ ನಮ್ಮ ಅಮ್ಮನಿಂದ ಅರ್ಧ ಮಮ್ಮಿ ನನ್ನ ಹಿಂದೆನೇ ಇರ್ತಾರೆ. ನಾನೇ ಬರ್ತೀನಿ, ಕರ್ಕೊಂಡು ಹೋಗ್ತೀನಿ, ಮಾಡಿಸ್ಕೊಳ್ಳೋದೇ ಇಲ್ಲ, ನೀನು ನೋಡ್ಕೋಬೇಕು, ಹಾಗೆಲ್ಲ ಮಾಡಬೇಡ ಅಂತ. ಸೊ ಹಾಗಾಗಿ ಲೈಕ್ ನಮ್ಮದೇನು ಇಂಪಾರ್ಟೆಂಟ್ ಅಂತಲೇ ಅನಿಸಲ್ಲ, ಎಲ್ಲ ಲೈಕ್ ನಮ್ಮ ಲೈಫ್ನ ಎಷ್ಟು ಆಕ್ಯುಪೈ ಮಾಡ್ಕೊಂಡ್ಬಿಡ್ತಾರೆ ಮಕ್ಕಳು ಅಂದರೆ ಸೀರಿಯಸ್ಲಿ ಇಟ್ಸ್ ವೆರಿ ಚಾಲೆಂಜಿಂಗ್. ಆ್ಯಂಡ್ ರಾಹುಲ್ ಹ್ಯಾಸ್ ಬಿನ್ ಸೋ ಸಪೋರ್ಟಿವ್ ನನಗೆ ಈ ವಿಷಯದಲ್ಲಿ. ನಂದು ಕೆಲಸ ಮುಗಿಯೋವರೆಗೂ ಫಸ್ಟ್ ಹಾಫ್ ಅವ್ರು ಯಾವ ಕೆಲಸಕ್ಕೂ ಹೋಗ್ದಿರಾ ಟೇಕಿಂಗ್ ಕೇರ್ ಆಫ್ ದ ಬೇಬಿ ಫಾರ್ ಮೀ. ನಮ್ಮಿಬ್ರದ್ದು ಒಂದು ಏನಂದರೆ, ಈಗ ಮಕ್ಕಳದ್ದು ಸೇಫ್ಟಿ ತುಂಬಾ ಮುಖ್ಯ. ಅದು ಹೆಣ್ಮಗು,
ಸೊ ನಾವಿಬ್ಬರು ಇಷ್ಟೇ ಮಾತಾಡ್ಕೊಂಡಿರೋದು, ನೋ ಮ್ಯಾಟರ್ ವಾಟ್ ಪಾಪು ಎಲ್ಲಿರ್ತಾಳೆ ಅಲ್ಲಿ ನಾನು ಅಥವಾ ರಾಹುಲ್ ಇರಬೇಕು ಅಂತ. ಲೈಕ್ ನಮ್ಮ ಅಪ್ಪ ಅಮ್ಮನ ಮನೆ, ಪೇರೆಂಟ್ಸ್ ಮನೆ ಬಿಟ್ಟು ವೇರೆವರ್ ಶಿ ಇಸ್, ಇಲ್ಲ ನಾನು ಇಲ್ಲ ನೀನು ಇರಬೇಕು, ನಮ್ಮ ಜವಾಬ್ದಾರಿ ಅಟ್ ದ ಎಂಡ್ ಆಫ್ ದ ಡೇ. ವಿ ಕ್ಯಾನ್ ನೆವರ್ ಬ್ಲೇಮ್ ಎನಿಬಡಿ ಏನೇ ಆದ್ರೂ ಅಂತ. ಆ್ಯಂಡ್ ಎಲ್ಲ ಕ್ಲೀನಿಂಗ್ ವಿಷಯದಲ್ಲಾಗಲಿ, ಬಟ್ಟೆ ವಾಶಿಗೆ ಹಾಕೋದಾಗಲಿ, ರಾಹುಲ್ ಹಸ್ ಬಿನ್ ಸೋ ಸಪೋರ್ಟಿವ್. ಫಸ್ಟ್ ಹಾಫಲ್ಲಿ ಅಷ್ಟೆಲ್ಲ ಮಾಡಿನೇ ಹಿ ಗೋಸ್ ಔಟ್. ಇಲ್ಲೆಲ್ಲ ಊಟ ಮಾಡಿನೂ ಈ ರೂಮಲ್ಲಿ ಇಷ್ಟೆಲ್ಲ ಮಾಡಿನೂ ಇಷ್ಟು ನೀಟಾಗಿರೋದಕ್ಕೆ ಕಾರಣ ಏನು, ರಾಹುಲ್ ಸಪೋರ್ಟ್ ಇಲ್ದಿರ ಆಗ್ತಿರ್ಲಿಲ್ಲ. ಟಿಂಕಟಕ್ಕ ಏನು ಬಂದಿದೆಯಮ್ಮ? ಟುಂಕುಟಕ್ಕ ಟುಂಕುಟಕ್ಕ ಬಂದಿದೆ. ಟುಂಟಕ್ಕ 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 ಟುಂಟಕ್ಕ. ಓ ಹಂಗೆ ಕೇಳಿಸ್ಕೊಳ್ಳೋದು. ಇನ್ನು ನಾವೀಗ ರಾತ್ರಿ ಹೊತ್ತು ಎಕ್ಸಸೈಸ್ ಮಾಡೋಕ್ಕೆ ಶುರು ಮಾಡಿದ್ವಲ್ಲ ಮುದ್ದಮ್ಮ. ಹೆಂಗೆ ಎಕ್ಸಸೈಸ್ ಮಾಡೋದು ನೈಟ್ ತೋರಿಸಿ. ಹೆಂಗೆ ಎಕ್ಸಸೈಸ್ ಮಾಡೋದು ಮಮ್ಮ? ಹಂಗೆಲ್ಲ ಮಾಡ್ತೀನಲ್ಲಮ್ಮ. ಪಪ್ಪ ಹೆಲ್ಪ್ ಮಾಡತ್ತಲ್ಲ ಮಮ್ಮಗೆ? ಹಾಂ ಹೆಲ್ಪ್ ಮಾಡಲ್ವಾ? ಹಂಗೆ ಬೀಳ್ಸ್ಬಿಡುತ್ತಮ್ಮನ. ಇಟ್ಸ್ ಓಕೆ, ನಂಗೇನಾಗಲ್ಲ ಅವಾಗ. ಓಕೆ ಇಲ್ಲ ನಂಗೇನೂ ಆಗಿಲ್ಲ, ನಾನು ಬಿದ್ದಿಲ್ಲ. ಓಕೆ ಸೊ ರಾಹುಲ್ ಆಲ್ಸೋ ಹೆಲ್ಪ್ಸ್ ಮೀ. ನನಗೆ ಸಿಕ್ಕಾಪಟ್ಟೆ ಬ್ಯಾಕ್ ಪೇಯ್ನ್ ಆ್ಯಂಡ್ ಈ ಕೈ ಶೋಲ್ಡರ್ ಎಲ್ಲ ಶುರು ಆಗ್ಬಿಡಿದೆ, ಮೇನ್ ನೆಕ್ ಕೂಡ. ಅದಕ್ಕೇ ಡಾಕ್ಟ್ರ್ ಹತ್ರ ಇನ್ನೂ ಹೋಗಿಲ್ಲ, ಇವತ್ತು ಹೋಗಬೇಕು ಹೋಪ್ಫುಲಿ. ಹೊರಗೆ ಹೋಗಿದ್ದಾರೆ. ನನಗೆ ನಿನಗಲ್ಲ ಡಾಕ್ಟರ್. ಇಟ್ಸ್ ಗೋಯಿಂಗ್ ಟು ಬಿ ಈ ವರ್ಷಕ್ಕೆ ನಂಗೆ 10 years ಕಂಪ್ಲೀಟ್ ಆಗೋಯ್ತು. ಮಾರ್ಚಿಗೆ ನನ್ನ ವರ್ಕ್ ಶುರು ಮಾಡಿ ನಾನು ಈ ಕಂಪ್ನಿನಲ್ಲಿ 8 years, ನನ್ನ ಪ್ರೀವಿಯಸ್ ಕಂಪ್ನಿನಲ್ಲಿ 2 years. 10 ವರ್ಷದ ನನ್ನ ವರ್ಕಿಂಗ್ ಜರ್ನಿ. ಇಟ್ಸ್ ಬೀನ್ ರಿಯಲಿ ಬ್ಯೂಟಿಫುಲ್. ಐ ಲವ್ ಮೈ ಜಾಬ್. ಸೊ ದಿಸ್ ವಿಡಿಯೋ ಇಸ್ ಡೆಡಿಕೇಟೆಡ್ ಫಾರ್ ಆಲ್ ದ ವರ್ಕಿಂಗ್ ಮಾಮ್ಸ್. ಐ ನೋ ಇನ್ನೂ ಲೈಕ್ ನಂದು ಅರ್ಲಿ ಮಾರ್ನಿಂಗ್ ಶಿಫ್ಟ್ ಇರೋದ್ರಿಂದ ಇಟ್ ಇಸ್ ಡಿಫಿಕಲ್ಟ್. ಅದರ್ವೈಸ್ ನಂದು 9:30 to 6 ಆ ಥರ ಶಿಫ್ಟ್ ಇದ್ದರೆ ಇಟ್ ವುಡ್ ಹ್ಯಾವ್ ಬೀನ್ ನೈಸ್ ಅನಿಸುತ್ತೆ. ಬೆಳಗ್ಗೆನೂ ಏನಾದರೂ ಕುಕ್ ಮಾಡಿ, ಪಾಪುಗೂ ನಾನು ತಿನ್ನಿಸಿ, ಅವಳಿಗೂ ರೆಡಿ ಮಾಡಿ ಸ್ಕೂಲಿಗೆ ಬಿಟ್ಟು ಆಮೇಲೆ ನಾನು ರಾಹುಲ್ ವರ್ಕ್ ಹೋಗೋ ಥರ ಎಲ್ಲ ನೋಡುವ. ಇನ್ ಫ್ಯೂಚರ್ ಅಟ್ ದ ಮೂಮೆಂಟ್ ನನಗೆ ಜಾಬ್ ಚೇಂಜ್ ಮಾಡೋ ಪ್ಲ್ಯಾನಲ್ಲಿಲ್ಲ ನಾನು. ಆ್ಯಂಡ್ ನನ್ನ ನಿದ್ದೆ ಕೂಡ ತುಂಬಾ ಹಾಳಾಗ್ತಾಯಿದೆ. ನೈಟ್ ಅವಳು ಮಲ್ಕೋದು. ಇವತ್ತು ನಾನು ವ್ಲಾಗ್ ಮಾಡ್ತೀನಲ್ಲ, ಸೊ ನಿಮಗೆ ಗೊತ್ತಾಗುತ್ತೆ 12-12:30 ಆಗೋಗುತ್ತೆ. ವೆರಿ ರೇರ್ ಅವಳು 11:30 ಆ ಥರ ಮಲ್ಗೋದು. ಅದರ್ವೈಸ್ 1 o'clock ಕೂಡ ಆಗುತ್ತೆ. ಆ್ಯಂಡ್ ಅಗೇನ್ ನಾನು ನೆಕ್ಸ್ಟ್ ಡೇ ಆಫೀಸ್ಗೆ ಹೋಗಂಗಿದ್ರೆ 4ಗೆ ಎದ್ದೇಳಬೇಕು. ಅದರ್ವೈಸ್ ಮನೇಲೇ ವರ್ಕ್ ಮಾಡೋಂಗಿದ್ರೆ 5ಗೆ ಎದ್ದೇಳ್ತೀನಿ. ಇಟ್ ಈಸ್ ಟಫ್. ಹೋಪಿಂಗ್ ಫಾರ್ ದ ಬೆಸ್ಟ್. ಒಂದೊಂದು ಸತಿ ಅಂತೂ ಇಷ್ಟು ತರಲೆ ಆಗಿದ್ದಾಳೆ ಅಂದರೆ ಲಿಟ್ರಲಿ ನಾನು ಕುತ್ಕೊಂಡು ಅಳೋದೊಂದು ಬಾಕಿ ಆಗಿರುತ್ತೆ. ವರ್ಷ ಆ ಥರದ್ದೇನಿಲ್ಲ. ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಕಳಿಸ್ತಾ ಇರ್ತಾಳೆ, ರಿಲೇಟಬಲ್ ವೀಡಿಯೋಸ್. ಏನು ಬೇಬಿ ಎಲ್ಲ ತರಲೆ ಮಾಡುವಾಗ, ಗಲೀಜು ಮಾಡುವಾಗ ಅಮ್ಮ ಕುತ್ಕೊಂಡು ಅಳ್ತಾ ಇರೋದು ಅಲ್ಲಮ್ಮ. ಅಷ್ಟು ತರಲೆ ಆಗಿದ್ದಾಳೆ. ಎಲ್ಲ ಎಸ್ದು ಬಿಡೋದು, ಎಲ್ಲ ಬಿಡೋದು ಸಿಕ್ಕಾಪಟ್ಟೆ. ನನಗೆ ಅಷ್ಟು ಶಕ್ತಿ ಇರಲ್ಲ ಅವಳಿಗೆ ಹೊಡಿಯೋಕ್ಕೆ ಬೈಯೋಕ್ಕೆ ಮಾಡುವಷ್ಟು. ನನಗೆ ಕುತ್ಕೊಂಡು ಹತ್ಬಿಡೋಣ ಅನ್ನೋ ಥರ ಆಗೋಗಿರುತ್ತೆ. ಆ್ಯಂಡ್ ಶಿ ಸ್ಮಾಲ್ ಅಲ್ಲ, ಬೇಕಂತ ಮಾಡಲ್ಲ. ಐ ಡೋಂಟ್ ನೋ, ಮಕ್ಳಿಗೆ ಅದೇನು ತಮಾಷೆ ಅನಿಸುತ್ತೆ. ಆ ಪೇರೆಂಟ್ಸ್ಗೆ, ದೊಡ್ಡವ್ರಿಗೆ ಗೋಳಿಗೆ ಕುಳಿದ್ರೆ ತಮಾಷೆ ಅನಿಸುತ್ತೆ. ಶಿಲ್ ಬಿ ಲಾಫ್. ನನಗೆ ಅಳಂಗೆ ಆಗೋಗಿರುತ್ತೆ. ಬಟ್ ಯಾ, ವೀಕೆಂಡ್ಸ್ ನನಗೆ ಎನರ್ಜಿ ಇರುತ್ತಲ್ಲ, ಸೊ ಐ ಡೋಂಟ್ ಮೈಂಡ್. ನಾನು ಹಾಗೆ ತಮಾಷೆ ಮಾಡ್ಕೊಂಡು ವಿಲ್ ಜಸ್ಟ್ ಕ್ಲೀನ್ ಆ್ಯಂಡ್ ಹಂಗೆ ಮುಗಿಸ್ಬಿಡ್ತೀವಿ. ವೀಕ್ ಡೇಸ್ ತುಂಬಾ ಸ್ಟ್ರೆಸ್ಫುಲ್ ಅನಿಸುತ್ತೆ. ಆ್ಯಂಡ್ ನನಗೆ ಈ ನಡುವೆ ಕಷ್ಟ ಆಗಿರೋದು ಟ್ರೈನಿಂಗ್ ಆ್ಯಂಡ್ ಅದರ್ ಥಿಂಗ್ಸ್. ಸೊ long hours of sitting and working, exercising. I'm also putting on weight. ಸೊ ಏನಾದರೂ ಸೊಲ್ಯೂಷನ್ ಸಿಕ್ಕತ್ತೆ ನೋಡುವ ಅಲ್ಲಮ್ಮ. ಯೋಗಾಗೆ ಹೋಗಬೇಕು ಅಂತೆಲ್ಲ ಇಲ್ಲಿ ಹುಡುಕಿ ಯೋಗ ಮ್ಯಾಟ್ ಎಲ್ಲ ತರಿಸಿ ಐ ಕುಡಂಟ್ ಜಾಯಿನ್. ಹೋಗೋಕ್ಕೆ ಆಗಲಿಲ್ಲ. ಫುಲ್ ಪ್ರಿಪೇರ್ ಆಗಿದ್ದೆ, ಒಂದು ರೊಟೀನ್ ಸೆಟ್ ಮಾಡ್ಕೊಂಡಿದ್ದೆ ಯೋಗಾಗೆಲ್ಲ ಹೋಗಲೇಬೇಕು ಅಂತ. ಆಗಿಲ್ಲ. ಬಟ್ ಐ ವಿಲ್ ಸ್ಟಾರ್ಟ್ ಸೂನ್. ಈಗ ಬೆಡ್ ಮೇಲೆ ಮಾಡೋಕ್ಕೆ ಶುರು ಮಾಡೀನಿ. ವೆರಿ ಸೂನ್ ನೀಟಾಗಿ ಫ್ಲೋರಲ್ಲಿ ಎಲ್ಲ ಮಾಡುವ. ಲೈಫಲ್ಲಿ ಎಷ್ಟೇ ಬೇಜಾರಿದ್ರು ಮಕ್ಕಳಿದ್ರೆ ಇದು ಒಂದು ಅಡ್ವಾಂಟೇಜ್. ಅವ್ರನ್ನ ನೋಡಿಕೊಂಡೇ ಖುಷಿ ಪಡ್ಬೋದು. ದೇ ಬಿಕಮ್ ಅವರ್ ಲೈಫ್ ಅಂತ ಹೇಳೋದ್ನಲ್ಲ. ಅಡಿಷ್ನಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೌದು, ಅಡಿಷ್ನಲ್ ಕೆಲಸ ಅಂತೂ ಹೌದು, ಹಾಗೆ ಅಡಿಷ್ನಲ್ ಖುಷಿ ಕೂಡ. ಬ್ಯಾಂಗಲ್ ಬಂಗಾರಿ ಮಾಡಿ, ಹಿಂಗೆ ಬ್ಯಾಂಗಲ್ ಬಂಗಾರಿ ಮಾಡ್ತೀರಲ್ಲ.
ಅವಳಿಗೆ ಈಗಲೇ ಡ್ಯಾನ್ಸ್ ಕ್ಲಾಸ್ಗೆ ಹಾಕ್ಬೋದು. ಎಷ್ಟು ಚಂದ ಡ್ಯಾನ್ಸ್ ಮಾಡುತ್ತೆ ಗೊತ್ತಾ ಇದು. ಹುಡುಕಿ ಸೇರಿಸ್ಬೇಕು, ಟೈಮ್ ಇಲ್ಲ. ಆಚೆ ಆಚೆ ಕಾಣಿಸಲ್ಲ, ಅದು ಈಚೆ ದೂರ ಇದೆ ಅದು. ಇದೊಂದಾಯ್ತಾ? ಏನೋ ಕೊಚ್ಚ ಕೊಚ್ಚ ಅಂತೆ, ಏನೋ ಅವಳೇ ಒಂದು ಹೆಸರು ಇಟ್ಕೊಂಡ್ಬಿಡಿದಾಳೆ. ಅಬ್ಬಬ್ಬಬ್ಬ, ಊಟ ಸಾಕು ಅಂದ್ಬಿಡೋದು. ಅನ್ನ ತಿನ್ಬಿಟ್ಟು ಬಾಯಲ್ಲಿರೋ ಅನ್ನ ತೊಳೆದು ಕರ್ಕೊಂಡು ಹೋಗ್ತೀನಿ. ಸೊ ಅವಳನ್ನ ಕೂಸುಮರಿ ಮಾಡ್ಕೊಂಡು ಕರ್ಕೊಂಡು ಹೋಗಿ ಬಾಯಿ ವಾಶ್ ಮಾಡಿಸ್ಕೊಂಡು ಬರ್ಬೇಕು ನಾನು. ಸೊ ನಂದು ಊಟ ಫುಲ್ ಆರೋಗಿ ಒಣಗೋಗಿ ಇರುತ್ತೆ. ಬಿಸಿ ಊಟ ತಿನ್ನೋದೆಲ್ಲ ಸೀನೇ ಇಲ್ಲ ಲೈಫಲ್ಲಿ. ಹಿಂದೆ ಬನ್ನಿ. ಬಟ್ ಮಮ್ಮಿ ಮನೆಯಲ್ಲಂತೂ ಬಿಸಿ 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 ಊಟ. ಬಿಕಾಸ್ ಅವಳನ್ನ ನಾನು ಬಿಟ್ಬಿಟ್ಟಿರ್ತೀನಲ್ಲ ಮಮ್ಮಿ ಜವಾಬ್ದಾರಿಗೆ. ಪಾಪ ಅವ್ರಿಗೆ ಹುಷಾರಿಲ್ಲದೆ ಇದ್ದಾಗ ಮಧ್ಯಾಹ್ನ ನಾನೇ ತಿನ್ಸ್ಕೊತೀನಿ, ನೈಟ್ ಟೈಮ್ ನಾನೇ ತಿನ್ಸ್ಕೊತೀನಿ. ಅಟ್ಲೀಸ್ಟ್ ಬೆಳಗ್ಗೆ ಮಮ್ಮಿ ತಿನ್ನಿಸ್ತಾರೆ. ಸೊ ಅಲ್ಲಿ ಏನಾಗುತ್ತೆ ಅಂದರೆ ನಾನು ತಿನ್ಬಿಟ್ಟು ಅವಳು ತಿನ್ನಿಸ್ತೀನಿ. ಬಿಕಾಸ್ ಅಡುಗೆ ಮಾಡೋಕ್ಕೆ ಮಮ್ಮಿ ಎಲ್ಲ ರೆಡಿ ಇಟ್ಬಿಟ್ಟಿರ್ತಾರೆ, ಕಲಸಿ ಕೈ ಕೊಟ್ಬಿಡ್ತಾರೆ. ಅಥವಾ ಫಸ್ಟ್ ಸ್ಟಾರ್ಟಿಂಗ್ ಸ್ವಲ್ಪ ಅವ್ರು ತಿನ್ಸ್ಕೊತಾ ಇರ್ತಾರೆ, ನಾನು ತಿನ್ಬಿಟ್ಟು ನೆಕ್ಸ್ಟ್ ಐ ಟೇಕ್ ಓವರ್. ಅಥವಾ ಅವರೇ ನೋಡ್ಕೊತಾರೆ. ಅನ್ಸುತ್ತೆ ಅವಳು ತಿನ್ಸ್ಕೊಳ್ಳೋದೇ ಇಲ್ಲ, ನನ್ನ ಹತ್ರನೇ ಬರಲ್ಲ ಅಲ್ಲ. ಸೊ ನೋ ಬರೀಸ್, ನನ್ನ ಹತ್ರನೇ ಬರಲ್ಲ ಅವಳಲ್ಲಿ ಮಮ್ಮಿ ಬರೋದಲ್ಲಿ. 3:30 ನಾವು ನಂದು ಊಟ ಆಯಿತು. ಅದು ನೋಡಿ ಲಿಪ್ಪ ಮಚ್ಕೊಂಡು ನಿಂತಿದೆ. ಮಲಗಿದಾಳೆ ಪಾಪು. ಫೈನಲಿ ಟೈಮ್ ಇವಾಗ ಎಕ್ಸಾಕ್ಟ್ 4 o'clock, 4:06. ಸೊ 2 hours ಮಲ್ಕೊತಾಳೆ, 6 ಗಂಟೆವರೆಗೂ. ಗುಡ್ ಈವ್ನಿಂಗ್. ಸರಿ ಆಯ್ತಾ? ಡ್ರೈ ಫ್ರೂಟ್ ಶೂಸ್ ಹಾಕೊಂಬಿಡು ಹೋಗೋಣ. ಹಾಕೊಂಡು ಅಂತ ಹಾಕೊಂಬಿಡು ಶೂಸ್. ನೋಡಿ ಎಷ್ಟು ಚಂದ ಶೂಸ್ ಹಾಕೊತಾಳೆ ಅನ್ನಲ್ಲ, ಜಾಣಮ್ಮ ಇದು. ಲೆಟ್ಸ್ ಗೋ. ಕ್ಲೋಸ್ ಮಾಡ್ಕೊಳ್ಳಿ ಅದು. ಹಾಸ್ಪಿಟಲ್ಗೆ ಹೊರಟ್ವಿ. ಈಗ ಮನೆ ಹತ್ರನೇ ಒಂದು ಡಾಕ್ಟರ್ ಇದ್ದಾರೆ, ಆರ್ಥೋಪೆಡಿಕ್ಸ್. ಅವ್ರ ಹತ್ರನೇ ಹೋಗೋಣ ಅಂತ ಹೇಳಿ ಹೊರಟ್ವಿ. ಛತ್ರಿ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಅವಳು ಫುಲ್ ಖುಷಿ. ಕದಮ್ಮ ಜಿಜ್ಜಿ ಎಲ್ಲಿ ಚಲ್ಕೊಂಡ್ರಿ? ನಿನ್ನ ಮೇಲೂ ಬಿದ್ದಿದೆ. ಡಸ್ಟ್ಬಿನ್ ನೀನು ನೀನೇ 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 ಎತ್ಕೊಂಡು ಹೋಗ್ತಾರಂತ ಅವ್ರ ಮನೆಗೆ. ಹೋಗ್ತೀಯಮ್ಮ? ಏ ಹೋಗು, ಚಾಕಿ ಎಲ್ಲ ಕೊಡ್ತಾರೆ, ನಿಂಗೆ ಇಷ್ಟ ಅಲ್ವಾ? ಏ ಹೋಗಮ್ಮ. ನಮ್ಮ ಬೆಡ್ ಮೇಲೆ ವಿತ್ ಊಟ ಎಲ್ಲನೂ ಸೇಮ್ ಮಧ್ಯಾಹ್ನದ ಅನ್ನನೇ ತಿನ್ನೋಣ ಅಂತ ಬಿಸಿ ಅನ್ನ ಇತ್ತು. ಸೊ ಪಾಪುಗೂ ಸೇಮ್ ಊಟ ಚೋಚು ಅಂತ ತೊಗೊಂಬಂದ್ವಿ ಅಷ್ಟೇ. ಸೊ ಈ ಚೋಚು ಒಳಗೆ ತಿನ್ನೋಕೆ ಇಷ್ಟ ಆಗುತ್ತೆ, ಅಲ್ಲಿ ಹಾಕಿದ್ದೀನಿ ನೋಡಿ. ನೈಸ್ ಕಂದಮ್ಮ. ಸೊ ಈಗ ಟಿ ವಿ ಆನ್ ಮಾಡಬೇಕು. ಅದಕ್ಕೆ ಮುಂಚೆ ಎಕ್ಸ್ರೇ ಏನೋ ಆಗೋಯ್ತು, ಎಕ್ಸ್ರೇ ಹೇಳಿದ್ರು. ಸೊ ಅದು ಮಸಲ್ ಸ್ಟ್ರೈನ್ ಆಗಿದೆ ಅಂತ. ಐ ನ್ಯೂ ಇಟ್. ಇವ್ರಿಗೆಲ್ಲ ಹೇಳಿದ್ರೆ ಕೇಳಲ್ಲ, ಅದು ಏನು ಮಾಡೋಕ್ಕಾಗಲ್ಲ. ಎಲ್ಲೋ ತೋರಿಸಿದ್ರು. ಹಾಂ, ಇಲ್ಲಿ ಗ್ಯಾಪ್ಸ್ ಜಾಸ್ತಿ ಇದೆ ಅಂತ. ಸೊ ನಂಗೆ ಅದು ಮಸಲ್ ನಾಟ್ ಕೂಡ ಆಗಿದೆ ಅಲ್ಲಿ ಪೇಯ್ನಿಗೆ. ಸೊ ಇಂಜೆಕ್ಷನ್ ಕೊಟ್ಟರು, ಮೆಡಿಸಿನ್ನು ಕೊಟ್ಟಿದ್ದಾರೆ. ಸ್ವಲ್ಪ ದಿನಕ್ಕೆ ಕಮ್ಮಿ ಆಗಿಲ್ಲ ಅಂದರೆ MRI ಅದು ಇದು ಹೇಳಿದ್ದಾರೆ, ಫಿಸಿಯೋಥೆರಪಿ ಏನಾದರೂ ಮಾಡ್ಸೋಣ ಕಮ್ಮಿ ಆಗುತ್ತೆ ಅಂತ. ಫುಲ್ ಆ ಎಕ್ಸ್ಟೆಂಟಿಗೆ ತೊಗೊಂಡು ಹೋಗ್ದಿರಾ ಈ ಸತಿ. ಇಷ್ಟು 10 ವರ್ಷದಿಂದ ನಂಗೆ ಬಂದಿರೋ ಪೇಯ್ನ ಎಕ್ಸಸೈಸ್ ಮಾಡಿ ಹೋಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನೋಡಿ ಆಲ್ಮೋಸ್ಟ್ 9:15 ಆಗೋಗಿದೆ ಇವಾಗ ಟೈಮ್. ಓಕೆನಾ? ಅವಳು ತಿನ್ನಿಸಿ ಮಾಡಿ ನಾನು ತಿನ್ನೋಷ್ಟಿಗೆ 10-10:30 ಆಗುತ್ತೆ. ಎಲ್ಲಿ ಎಕ್ಸಸೈಸ್ ಮಾಡಲಿ ನಾನು? ಗಾಡ್, ಸೊ ಟೈರಿಂಗ್ ಲೈಫ್. ಅಂದಮ್ಮ ನೋ. ಸೊ ಎಸ್, ಪಾಪು ಇಲ್ಲ ಊಟ ಮಾಡಿಸಿ ಸಿಗ್ತೀನಿ. ಕೊಟ್ಟಿದ್ದು ಬೇರೆ ಸಖತ್ ಪೇಯ್ನ್ ಆಗ್ತಾಯಿದೆ. ಮಮ್ಮಿ ಕಾಲ್ ಮಾಡಿದ್ರೆ ಪಾಪ ಮಾಡೇ ಇಲ್ಲ. ನಾನು ಅವ್ರಿಗೆ ಫೋನ್ ಮಾಡಿ ಇವಾಗ ಪಾಪನ ತೋರಿಸಿ ಅಗೇನ್ ಊಟ ಮಾಡೋವಾಗೆಲ್ಲ ಪಾಪನ ತೋರಿಸ್ಬಿಡ್ತೀನಿ, ನಾನು ಮಾತಾಡ್ಕೊಂಡ್ಬಿಡ್ತೀನಿ. ಹಾಗೇನೆ ಅವಳಿಗೆ ಮಾಡಿಸಿ ಅವಳಿಗೆ ಮಲಗಿಸುವಾಗ ಸಿಗ್ತೀನಿ.
ಇದು ನಂದು ಇರೋ ವ್ಲಾಗ್ಸಲ್ಲೆಲ್ಲ ಇದೆ ಅನಿಸುತ್ತೆ, ಲೈಕ್ ಬೋರಿಂಗ್ ವ್ಲಾಗ್. ಇಷ್ಟೇ ನಡೆಯೋದು ನನ್ನ ಲೈಫಲ್ಲಿ, ಲೈಕ್ ಆನ್ ಅ ಡೈಲಿ ಬೇಸಿಸ್. ಮಮ್ಮಿ ಅದನ್ನೇ ಹೇಳ್ತಾರೆ, ನೀನು ಏನು ಮಾಡ್ತೀಯ, ನೀನು ವ್ಲಾಗ್ ಮಾಡು, ಡೈಲಿ ವ್ಲಾಗ್ ಮಾಡು ಅಂತ. ನನ್ನಲ್ಲೇ ಆ ಎನರ್ಜಿ ಇಲ್ಲ ಅಂದರೆ ದೇರ್ ಇಸ್ ನೋ ಪಾಯಿಂಟ್ ಅಲ್ಲ ವ್ಲಾಗ್ ಮಾಡಿ. ಸೊ ಅದಕ್ಕೆ ನಾನು ಅಷ್ಟು ಮಾಡಲ್ಲ. ನಂಗೆ ಇಂಜೆಕ್ಷನ್ ಕೊಟ್ಟಿರೋದು ಅಂದರೆ ಬಂದು ತಪ್ಕೋತಾ ಇದೆ ಬುದ್ದು ಮಮ್ಮ ಅಂತ. ಸುಬಿ ಹೌದಾ? ನಾನು ಅವಳ ಕೇಳಿದೆ, ಮೊಮ್ಮಗ್ ಡಾಕ್ಟರ್ ಇಂಜೆಕ್ಷನ್ ಕೊಡಕ್ಕೆ ಬಂದ್ರಲ್ಲ, ನೀನು ಯಾಕೆ ಬಂದಿಲ್ಲ? ನಾನು ಡಾಕ್ಟರ್ ಬೇಡ ಅಂದಿಲ್ಲ ನೀನೆಲ್ಲ ಮುದ್ದು, ಹೇಳ್ಬೇಕು ತಾನೆ ಡಾಕ್ಟರ್ ಬೇಡ ಮೊಮ್ಮಗ್ ನೋವುತ್ತೆ ಅಂತ. ಹೇಳ್ದ ಡಾಕ್ಟರ್ಗೆ ಮೊಮ್ಮಗ್ ಕೊಡಬೇಡಿ ನೋವುತ್ತೆ ಪಾಪ ಮಮ್ಮ ಅಂತ. ಈಗ ಎಲ್ರದ್ದು ಊಟ ಆಯಿತು, ಎಕ್ಸಸೈಸ್ ಟೈಮ್. ಇವಾಗ ಎಕ್ಸಸೈಸ್ ಮಾಡೋಣ, ಸ್ವಲ್ಪ ಎಕ್ಸಸೈಸ್ ಮಾಡಿ ಮಲ್ಕೊಳ್ಳೋದು. ನೋಡಿ ಬರ್ಬೇಕಂತ ವಿಡಿಯೋ. ಟೈಮ್ ಈಗ 11:30. ಮಲ್ಕೊಳಕ್ಕೆ ಪ್ರಿಪೇರ್ ಆಗಿದ್ದೀವಿ. ಅವ್ಳು ನಿದ್ದೆ ಬರೋ ಅಷ್ಟಿಗೆ ಇನ್ನೂ 1 ಅವರ್ ಆಗತ್ತೆ. ಏನು ಮಾಡಬೇಕು ಬೂ ಅಂತನಾ ಚಾಟ ಅಪ್ಪ ಮಗಳದು. ಸೊ ಡಾಕ್ಟರ್ ಹೇಳಿದ್ದು ಚೇರ್ ಎಲ್ಲ ಸರಿ ಮಾಡ್ಕೊಳ್ಳಿ, ಸಿಟ್ಟಿಂಗ್ ಪೊಸಿಷನ್, ವರ್ಕ್ ಸ್ಟೇಷನ್ ಸರಿ ಮಾಡ್ಕೊಳ್ಳಿ ಅಂತ ಎಲ್ಲ ಹೇಳಿದ್ದಾರೆ. ಸೊ ನೋಡುವ ಎಲ್ಲ ಮಾಡೋಣ. ಚೇರ್ ಆ್ಯಕ್ಚುಲಿ ಇನ್ನೊಂದಿದೆ ನಂದು, ಆ್ಯಕ್ಚುಲಿ ವರ್ಕಿಂಗ್ ಚೇರ್ ಅದು ಮೇಲ್ಗಡೆ ರೂಮಲ್ಲಿ ಹಾಕಿಟ್ಬಿಟ್ಟಿದ್ದೀವಿ. ಅದು ಯೂಸ್ ಮಾಡ್ತಿಲ್ಲ, ಅದು ಕಟ ಸೌಂಡ್ ಬರ್ತಾ ಇದೆ, ಹಾಳಾಗಿದೆ ಅಂತ ವಾಪಸ್ ಅದನ್ನೇ ತಂದಿಟ್ಕೋಬೇಕು. ಸಿ ಹಿಯರ್ ಬಿಡೋಣ. ಕಿರ್ಸೋದು ಪಪ್ಪ ಒಂದು ಕೊಡಮ್ಮ, ನನ್ಗಲ್ಲ. ಬುಡ್ಡು 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 ಬುಡ್ಡು. ಅಯ್ಯೋ 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 ಅವಳು ನೋಡಿ ಗಡ್ಡ ಕೇಳೋದು. ಕ್ಯಾಮ್ರಾ ಬೇರೆ ನೋಡ್ತಾರೆ. ಹೌದಾ? ಕ್ಷಮಿಸು ಅಂತೆ. ಸಾರಿ ಹೇಳದೆ ದೊಡ್ಡ ವಿಷಯ ಅಲ್ಲಮ್ಮ. ಕದಮ್ಮ ನಿಂಗೆ ಪಪ್ಪ ಬೇಕಾ ಮಮ್ಮ ಬೇಕಾ? ಅದೋಡು ಯಪ್ಪ. ಸಿ ಅವ್ರ ಅಪ್ಪರ ಹತ್ರ ಕಿತ್ತಾಡ್ಕೊಂಡು ಹತ್ರ ಬರ್ತಾಳೆ ಆಯ್ತಾ, ಕೇಳಿದ್ರೆ ಪಪ್ಪನೇ. ಈ ಹೆಣ್ಮಕ್ಳು ಹಿಂಗೆ ಅನ್ಸುತ್ತಲ್ಲ. ನನ್ನ ಹತ್ರ ಬರ್ಬೇಡ, ಅವಾಗ ಬುಷ ಎಲ್ಲ ಪಪ್ಪ ಹತ್ರನೇ ಮಾಡಿಸ್ಕೊ ನೀನು, ಹೋಗು. ಇವಾಗ ಯಾಕೆ ಬರ್ತೀಯ? ಆಮೇಲೆ ಮಮ್ಮ ಅಂತ್ಯ ಎಲ್ಲ ಕೆಲಸ ಮಾಡಿಸ್ಕೊಳ್ಳೋವರೆಗೂ ಮಾತ್ರ. ಅಲ್ಲ ಡೌವಿ ಆಮೇಲೆ ಎಲ್ಲರೂ ಮುಂದೆ ಯಾರು ಬೇಕೋ ಪಾಪ. ಆಲ್ರೆಡಿ ಜಾಸ್ತಿ ಆಡ್ತಾ ಇರೋಳನ್ನ ಜಾಸ್ತಿ ಮಾಡಿಸೋದು ಅವರಪ್ಪ, ನಂಗೆ ಇರಿಟೇಟ್ ಮಾಡೋದು. ಏಯ್ ಬಿಡೋಣ ಯಪ್ಪ. ನಂಗಿದೆ ಇರಿಟೇಟ್ ಆಗೋದು, ನಂಗಿದ್ದೇನೆ. ರಾಹುಲ್ ಬಿಟ್ಬಿಡು. ನನ್ನ ಫೋನ್ನೇ ಬೀಳ್ಸ್ಬಿಟ್ಟಲ್ಲ ಮುದ್ದಮ್ಮ. ಹೊಸ ಫೋನ್ ಆಲ್ರೆಡಿ ಟಕ ಅಂತ ಆಗ್ತಾ ಇದೆ. ರಾಹುಲ್ ಬಿಟ್ಬಿಟ್ಟು ಕಿರ್ಚಿಸ್ತಾವ ನೋಡು. ಇಟ್ಕೊಳ್ಳಿ ಬಿಡು ಅದನ್ನ. ಅವಳು ಕುದುರೆ ತರ ಸವಾರಿ ಮಾಡ್ತಾಳಂತೆ. ಹಂಗೆ ಮಾಡ್ತಾಳ ನೋಡು. 11:15 ಕುದುರೆ ಸವಾರಿ ಮಾಡ್ತಾಯ್ಯ. ಮಲ್ಕೋ ಬಾ. ನಿಮ್ ಮಲ್ಸ್ಕೊಳ್ರೆ ನಾವು ಮಲ್ಕೋತೀರಿ. ಬಾ ಮಲ್ಕೊಳ್ಳು ಬಾ. ಕುದುರೆನ ಪಗ್ದು ಮಲ್ಸ್ಕೊಳ್ಳೋಣ. ಬೇಡ ಹಿಂಗೆ ರಾತ್ರಿ ಹೊತ್ತು. ಅವಳು ಇರಿಟೇಷನ್ ಅಂದರೆ ಅವ್ರ ಅಪ್ಪ ದೊಡ್ಡ ಇರಿಟೇಷನ್. ಸರಿಗಿದ್ದಾರೆ ಬಿಡು. ದೊಡ್ಡ ಮಗು ಚಿಕ್ಕ ಮಗು. ನೀನು ನಾನೇನಾದ್ರು ಗಲಾಟೆ ಮಾಡ್ತಾ ಇದ್ದೀನಿ, ಸೈಲೆಂಟ್ ಆಗಿದ್ದೀನಿ. ದೊಡ್ಡ ತರಲೆ ಚಿಕ್ಕ ತರಲೆ ಇದೆ ಆ್ಯಕ್ಚುಲಿ. ದೊಡ್ಡ ತರಲೆನೇ ಅವರಪ್ಪ. ಇಷ್ಟು ಚೆನ್ನಾಗಿ ನಾನು ತುಳಿಯೋ ಥರನೇ ತುಳಿತಾಳೆ ಗೊತ್ತಾ.
ಫುಲ್ ಟ್ರೈನಿಂಗ್ ಆಗಿದೆ ನನ್ನ ಮಗಳಿಗೆ. ಯಾರಿಗಾದ್ರೂ ಬ್ಯಾಕ್ ಮಸಾಜ್ ಬೇಕಾ ಹೇಳಿ. ಬಾಬಾ ವಾವ್, ಜೋರಾಗಿ ಮಾಡು, ಜೋರಾಗಿ. ಮೊದಲು ಹೇಳ್ದು ಗೊತ್ತಾಗ್ತಿಲ್ಲ ನೋಡಿ, ಹೋಗಿ ಹೋಗಿ ಸ್ವಲ್ಪ ಅಲ್ಲೇ ತೊಳಿ ಮಾಡಿ. ಶಿ ಹಸ್ ಬಿಕಮ್ ಅ ಬಿಗ್ ಗರ್ಲ್. ತುಳ್ಸ್ಕೊಬೇಡ ಮತ್ತೆ, ಯಬ್ಬಗಿಬ್ಬ ಅನ್ನಂಗಿದ್ರೆ. ಮದುವೆ ಹೊಸರಲ್ಲಿ ಬೆನ್ನು ತುಳಿತೀನಿ, ಬೆನ್ನೋ ಅಂತ ಅನ್ನುವಾಗ ಬೆನ್ನು ತುಳಿತೀನಿ ಅಂದರೆ ಅದೆಲ್ಲ ಅಭ್ಯಾಸ ಇಲ್ಲ ಬೇಡ ಅಂತ. ಒಂದು ಸತಿ ತುಳ್ದಿದ್ದಷ್ಟೇ. ಡೈಲಿ ನಾನು ಹೇಳಿದ್ದೆ ಅವಾಗ ಡೈಲಾಗು, ಒಂದು ಸತಿ ತುಳ್ಸ್ಕೊಂಡು ನೋಡು ಡೈಲಿ ಬೇಡ್ಕೋತೀಯ ಅಂತ. ಹಾಗೆ ಆಗಿದೆ ನೋಡಿ. ನೆಕ್ಸ್ಟ್ ಮಂತ್ ನಾವು ಮದುವೆ ಆಗಿ 5 ವರ್ಷ, 5 ವರ್ಷದಿಂದ ಬೆನ್ನು ತೊಳಿತಾ ಇದ್ದೀನಿ. ಸಿ ಹೌ ಮೆನಿ ಬಾಟಲ್ಸ್ ವಿ ನೀಡ್. ರಾಹುಲ್ಗೆ 2 ಬಾಟಲ್ ಖಾಲಿ ಮಾಡ್ತಾರೆ, ಇದು 1 ಬಾಟಲ್. ಪಾಪುದೊಂದು ಪುಟಾಣಿ ಬಾಟಲ್. ವೆರ್ ಇಸ್ ಯೋರ್ ಬಾಟಲ್ ಕಂದಮ್ಮ? ಅಲ್ಲಿದೆ ಅವಳ ಬಾಟಲ್. ಮಧ್ಯ ಎಲ್ಲ ಎದ್ದು ಕೇಳ್ತಾ ಇರ್ತಾಳೆ. ನಂದಿಲ್ಲಿ ಕಾಲ ಹತ್ರ ಇಟ್ಕೊತೀನಿ, ರಾಹುಲ್ದಿಲ್ಲಿ. ಓ ನೀಯ ಮಲ್ಕೊಂಬಿಟ್ಲು ಜಾಣೆ. ತಾಚಿ ನೀನು ಮಮ್ಮಗೆ ತಾಚಿ ಮಾಡಕ್ ಬಿಡಲ್ವಾ? Close your eyes. Okay, good. Good. Close your eyes. ಸುಮ್ಮನೆ ಮಳೆನೂ ಬರ್ತಾ ಇದೆ. ಐ ಥಿಂಕ್ ಇಡೀ ವ್ಲಾಗ್ ನಾನು ಮಾತಾಡಿದ್ದೀನಿ ಸ್ಟಾರ್ಟಿಂಗಲ್ಲಿ. ನಾನು ನಿನ್ನೆ ವ್ಲಾಗ್ ಕ್ಲೋಸ್ ಮಾಡೋದೇ ಮರ್ತ್ಬಿಟ್ಟೆ. ಬೆಳಗ್ಗೆ ಬೇಗ ಎದ್ದು ಕ್ಯಾಬ್ ಹಾಕ್ಕೋಬೇಕಲ್ಲ, ಸೊ ಬೆಳಗ್ಗೆ ನೈಟು ಮಲಗಿದ್ದು ಲೇಟು. ಪಾಪು ಸ್ವಲ್ಪ ಎಲ್ಲ ರೆಕಾರ್ಡ್ ಮಾಡಿಕೊಂಡೆ. ಬೆಳಗ್ಗೆ ಹೋಗಿ ಕೆಲಸ ಮಾಡೋದಾಗೋಗುತ್ತೆ. ಸೊ ಬ್ಯಾಕ್ ನಾವು ಬಂದ ತಕ್ಷಣ ಡೈರೆಕ್ಟಾಗಿ ಕಿಚನಿಗೆ ಬಂದು ಕುಕ್ಕಿಂಗ್ ಫಾರ್ ಮೈ ಡಾಟರ್. ಪಾಪಗೆ ನಮ್ಮ ಸಾಂಬಾರು ಖಾರ ಆಗುತ್ತೆ. ತಿನ್ಸಕ್ಕೆ ಟ್ರೈ ಮಾಡೀನಿ, ಸರಿಯಾಗಿ ತಿನ್ನಲ್ಲ. ಸೊ ರೆಸ್ಟ್ ತೊಗೊಳಕ್ಕೆ ಹೋಗಲ್ಲ. ಬೆಳಗ್ಗೆನೂ ಅವಳು ಒಂದೊಂದು ಸತಿ ಚೆನ್ನಾಗಿ ತಿಂದಿರ್ತಾಳೆ, ಒಂದು ಸತಿ ತಿಂದಿರಲ್ಲ. ಸೊ ನಮಗೆ ಮಾಡೋ ಥರನೇ ಮಾಡ್ತೀನಿ. ಸ್ವಲ್ಪ ಖಾರ ಕಮ್ಮಿ ಹಾಕ್ತೀನಿ. ಖಾರ ಹಾಕೋದೇ ಇಲ್ಲ ಅಂತಿಲ್ಲ, ಹಾಕ್ತೀನಿ ಸ್ವಲ್ಪ. ಸೊ ಮಮ್ಮಿಗೆ ಕೊಟ್ಟಿರೋ ಸಾಂಬಾರು ಪುಡಿ ಇದೆ, ಅದನ್ನೇ ಹಾಕೋದು ನಾನು ಮನೇಲಿ ಮಾಡಿರೋದು. ಚಿಕನ್ ರಸಮ್ ಥರ. ಕುಕ್ಕರ್ ಬಿಡಬೇಕು. ಆಲ್ರೆಡಿ 2:30 ಆಗೋಯ್ತು. ಇದೇ ಬೇಜಾರಾಗತ್ತೆ. 2 o'clock ಒಳಗೆ ಊಟ ಮುಗಿಸ್ಬೇಕು ಆ್ಯಕ್ಚುಲಿ. ಸೊ ನಾನು ಬಂದಿದ್ದೆ ಆಫೀಸಿಂದ 2:10 ಆಗಿತ್ತು. ಸೊ ಎಲ್ಲ ಮಾಡಿ ಅದು ಕುಕ್ಕರ್ ಬಿಡೋದಕ್ಕೆ ಇನ್ನೊಂದು 5 ನಿಮಿಷ. ಹೋಗಿ ಬೇಗ ತಿನ್ಸೋಣ. ಡ್ರೈ ಫ್ರೂಟ್ಸ್ ಕೂಡ ಕೇಳಿದ್ರೆ ಅವರಪ್ಪ ಮೇಲೆ ಸ್ನಾನ ಮಾಡಿಸಿ ರೆಡಿ ಮಾಡ್ತಾಯಿದ್ದಾರೆ. ಅಷ್ಟೊತ್ತಿಗೆ ನೀವೇ ನಾನು ತಿನ್ಸೋದಷ್ಟೇ. ಅವರಪ್ಪ ರೆಡಿ ಮಾಡಿರೋದು ನೋಡಿ. ಇವತ್ತು ತಲೆ ಸ್ನಾನ ಮಾಡಿಸ್ಬೇಕಿತ್ತು, ಮಾಡಿಸ್ಬಿಡ್ತಾರೆ ಅವರೇನೆ. ಸೊ ನಾವು ಊಟ ಮಾಡಿಸ್ತಾಯಿದ್ದೀನಿ ಪಾಪಗೆ. ಮಧ್ಯಾಹ್ನನೇ ಸಾಂಬಾರು ಮಾಡ್ಕೊಂಬಿಟ್ರೆ ಮಧ್ಯಾಹ್ನಕ್ಕೆ ನೈಟಿಗೆ 2 ಟೈಮ್ಗೂ ಅದೇ ಆಗುತ್ತೆ. ಸೈಡ್ಗೆ ಅವಳಿಗೂ ಇವಾಗ ನಾವು ಕಬಾಬ್ ಮಾಡ್ಕೊತೀವಿ, ಅವಳಿಗೂ ಅದೇ ರೀತಿ ಕಬಾಬ್ ಮಾಡ್ಕೊಬೋದು. ಸ್ವಲ್ಪ ಖಾರ ಕಮ್ಮಿ ಹಾಕ್ತೀನಿ ಅಷ್ಟೇ. ತೇಜು ಕಬಾಬ್ ಪೌಡರ್ ತಿಂತಾಳೆ ಯೂಶಲಿ. ನಾವು ಎಕ್ಸ್ಟ್ರಾ ಖಾರ ಹಾಕೋತೀವಿ, ಅವಳಿಗೆ ಎಕ್ಸ್ಟ್ರಾ ಖಾರ ಹಾಕಲ್ಲ. ಸೊ ಅದಕ್ಕೇ ಮಧ್ಯಾಹ್ನ ಹೊತ್ತೇ ಮಾಡ್ಕೊಂಬಿಡೋದು ನಾನು ಸಾಂಬಾರು. ಇಲ್ಲ ಅಂದರೆ ನೈಟ್ 1 ಟೈಮಿಗೆ ಮಾಡಿ ತಿನ್ಸುವಾಗ ಬೇಜಾರಾಗುತ್ತೆ. ಮಿಕ್ಕೇ ಮಧ್ಯಾಹ್ನನೇ ಮಾಡಿಸ್ಕೊಂಡು ಅವಳು 2 ಟೈಮ್ ತಿಂದಂಗೆ ಆಗುತ್ತೆ. ಎಸ್. ಸೊ ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತೀನಿ. ನಾನು ಎಂಡ್ ಮಾಡೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಇವತ್ತು ಎಂಡ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದು. ಸೊ ಇದೇ ಕಂಟಿನ್ಯೂ ಆಗುತ್ತೆ ನನ್ನ ರೂಟೀನ್. ಸೊ ಸುಮ್ಮನೆ ಬೋರ್ ಆಗುತ್ತೆ ನಿಮಗೆ. ಅದು ನನ್ನ ಆಫೀಸ್ ಕೆಲಸ, ಪಾಪು ಕೆಲಸ, ಅಡುಗೆ ಇದೆ ಆಗೋಗುತ್ತೆ ಅಷ್ಟೇ. ಸೊ ದೇರ್ ಇಸ್ ನಥಿಂಗ್ ಡಿಫ್ರೆಂಟ್ ಐ ಡು. ಏನಾದರೂ ಅವ್ಳು ಡಿಫ್ರೆಂಟಾಗಿ ಕುಕ್ ಅಂತೂ ಮಾಡ್ತೀನಿ. ಈಗ ಸಾಂಬಾರು ಮಾಡಿಕೊಂಡೆ. ನೈಟ್ ಚಿಕನ್ ಪಾಪ್ಕಾರ್ನ್ ಮಾಡ್ತೀನಿ, ಆರ್ ಚಿಕನ್ ಟಿಕ್ಕಾ ಥರ ಮಾಡ್ಕೋತೀನಿ ಒಂದೊಂದ್ಸತಿ, ಅಥವಾ ಕಬಾಬೇ ಮಾಡಿಬಿಡ್ತೀನಿ ಒಂದ್ಸತಿ. ಟೈಮ್ ಇಲ್ಲ, ಲೇಟಾಗಿ ಹೋಗ್ತೀವಿ. ಇವಾಗ ನಾನು ತಲೆ ಸ್ನಾನ ಮಾಡಿದ್ರೆ ಸಂಜೆನೇ ಮಾಡೋದು ಅವಳು ಮಲಗಿದ ಮೇಲೆ. ಸೊ ಆ ಥರ ಅಲ್ವಾ ಕಬಾಬೇ ತಿನ್ನಿಸ್ತೀನಿ. ಅಥವಾ ಡಿಫ್ರೆಂಟಾಗಿ ವೆಜ್ಜಲ್ಲ ಅಂದರೆ ಜಾಸ್ತಿ ಏನು ಮಾಡೋಕ್ಕೋಗಲ್ಲ. ಎಸ್, ಇನ್ನೊಂದು ದಿನ
ಬೇರೆ ಥರ ಡಿಫ್ರೆಂಟಾಗಿ ನನ್ನ ಲೈಫ್ ಸ್ಟೈಲ್ ಏನಾದ್ರು ಚೇಂಜ್ ಆದಾಗ ವೆನ್ ಐ ಆಮ್ ಡೂಯಿಂಗ್ ಸಮಥಿಂಗ್ ಡಿಫ್ರೆಂಟ್, ಹಬ್ಬ ಅದು ಇದು ಆ ಥರ ಅಷ್ಟೇ ತೋರ್ಸೋಕ್ಕಾಗದು ನಾನು ಅದಕ್ಕೋಸ್ಕರನೇ. ಅದರ್ವೈಸ್ ನನ್ನ ಡೈಲಿ ಲೈಫ್ ಇಷ್ಟೇ, ಸೇಮ್ ರೊಟೀನ್ ಎವ್ರಿ ಡೇ, ವೆರಿ ಮೊನಾಟನಸ್. ಏನಾದರೂ ನೆಕ್ಸ್ಟ್ ಲೈಫ್ ಅಪ್ಡೇಟ್ಸ್ ಇದ್ದರೆ ಅವಾಗ ವ್ಲಾಗ್ಸ್ ಮಾಡಿ ನಿಮ್ಗೆ ಅಪ್ಡೇಟ್ಸ್ ಕೊಡ್ತೀನಿ. ಆ್ಯಂಡ್ ಡಿಫ್ರೆಂಟಾಗಿ ಏನಾದರೂ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಲೆಟ್ಸ್ ಸಿ. Until then, see you all in my next vlog. Bye bye. Lots of love.